ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 17. ಎಸ್, ಈ ಚಾಪ್ಟರ್ ಯಾವ ಥರ ಅಂದರೆ ಚಾಪ್ಟರ್ 14 ಮತ್ತು 14, 15, 16 ಆ 3 ಚಾಪ್ಟರ್ ಏನು ಗ್ರಾಮರ್ ನೋಡಿದ್ವಲ್ಲ ಅದೇ ಗ್ರಾಮರ್ ಇಲ್ಲಿ ಬರೋದು. ಹೈ ಸೆಂಟೆನ್ಸ್ ಓದ್ತಾ ಹೋಗ್ತೀರಾ ಹರ್ಷಿತಾ ಸರ್? ಫೋಟೋವನ್ನು ತೆಗಿತೀನಿ. ಇದು ನಿಮಗೆ ಗೊತ್ತಿದೆ ಜಪನೀಸಲ್ಲಿ ಹೇಳ್ದಂಗೆ ಅಂತ ಹೇಳಿ. ಶಾಶನ್ ಓ ತೊರಿಮಸ್. ಸೂಪರ್. ಶಶಿನ್ ಓ ತೊರಿಮಸ್. ನೆಕ್ಸ್ಟ್, ಫೋಟೋವನ್ನು ತೆಗಿರಿ. ಇದು ನಿಮಗೆ ಗೊತ್ತಿದೆ, ನೆನಪಿದೆಯಾ? ಫೋಟೋವನ್ನು ತೆಗಿರಿ, ಮಾಡಿ ತೆಗಿರಿ. ಎಸ್. ಓಕೆ. ಶಾಶನ್ ಓ ತೋರಿಮಸ್ ಅಲ್ವಾ? ತೋರಿಸ್ತೆ ಕುದಾಸಾಯ್. ತಪ್ಪು. ನೋಡಿ, ರೂಲ್ಸ್ ನೆನಪಿಸ್ಕೊಳ್ಳಿ. ಗ್ರೂಪ್ ಒನ್ ತೋರಿಮಸ್ ಅಲ್ವಾ? ತೋರಿ ಬರುತ್ತೆ, ರೀ ಸೌಂಡ್ ಹೊತ್ತು ಹೇಳ್ಬೇಕು. ಎಕ್ಸಾಕ್ಟ್ಲಿ. ತೋರಿಮಸ್ ತೊತ್ತೆ ಕುದಾಸಾಯ್. ಎಕ್ಸಾಕ್ಟ್ಲಿ. ಎಸ್. ಶಶಿ ಓ ತೊತ್ತೆ ಕುದಾಸಾಯ್. ಫೋಟೋನು ತೆಗಿರಿ. ಇಲ್ಲೇನು ಮಾಡ್ತಿದ್ದೀರಾ? ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಸಿಂಪಲ್ ರೂಲ್ಸು. ವರ್ಬ್ ಇರುತ್ತೆ, ಸೌಂಡ್ ನೋಡ್ತೀರಾ, ಏನೋ ಅಂತ. ಈ ಆಗಿದ್ರೆ ಗ್ರೂಪನ್ನು ಅದರಲ್ಲಿ ಒತ್ತೇಳೋದು, ನುಂಗೇಳೋದು, ಎಳ್ದೇಳೋದು ಅಲ್ವಾ? ನೆಕ್ಸ್ಟ್ ಇದೇನ ಇದು? ಫೋಟೋವನ್ನು ತೆಗೆದ್ರು ಓಕೆನಾ? ಇದು ನಿಮಗೆ ಗೊತ್ತಿದೆ. ಫೋಟೋವನ್ನು ತೆಗೆದ್ರು ಓಕೆನಾ? ಈ ಡೆಸ್ಕಾ ಡ್ಯಾಶ್ ಡ್ಯಾಶ್. ಶಾಶನ್ ಓ ತೋರಿಮಸ್ ಅಲ್ವಾ? ಶಿತೆಮೋ ಈ ಡೆಸ್ಕಾ. ಅದೇ ಇದು ಶಿತೆಮೋ ಈ ಡೆಸ್ಕಾನೆ. ಇದನ್ನು ಒತ್ತೆ ಹೇಳ್ತೀವಿ ಅಷ್ಟೇ. ತೊತ್ತೆಮೋ ಈ ಡೆಸ್ಕಾ. ಎಕ್ಸಾಕ್ಟ್ಲಿ. ಶಶಿ ಓ ತೊತ್ತೆಮೋ ಈ ಡೆಸ್ಕಾ. ಫೋಟೋವನ್ನು ತೆಗೆದ್ರು ಓಕೆನಾ? ತೆಗಿಬೋದಾ? ಅದೇ ಇದು. ಸೂಪರ್. ಇಲ್ಲಿ ತನಕ ಚೆನ್ನಾಗಿ ಹೇಳಿದ್ರಿ, ಶಬಾಷ್. ನೆಕ್ಸ್ಟ್ ಇದೇನಿದು? ಪರ್ಮಿಷನ್ ಕೇಳ್ತಾ ಇದ್ದೀನಿ. ತೊತ್ತೆಮೋ ಈ ಡೆಸ್ಕಾ. ನೆಕ್ಸ್ಟ್ ಓದಿ. ಫೋಟೋವನ್ನು ತೆಗಿಕೂಡ್ದು. ಇದು ಗೊತ್ತಿದೆ ನಿಮಗೆ. ಶಾಶನ್ ಓ ತೊತ್ತೆವ ಇಕ್ಕಿಮಸೆನ್. ಸೂಪರ್. ಎಲ್ಲ ನೆನಪಿದೆ. ಓದ್ತಾ ಇದ್ದೀರಾ ಡೈಲಿ ಎಲ್ಲ? ನೋಡ್ಕೋತಾ ಇರ್ತೀನಿ. ಇಷ್ಟೇ ಸ್ವಲ್ಪ ನೋಡ್ತಾ ಹೋದರೆ ಸಾಕು. ತೊತ್ತೆವ ಇಕೆಮಸೆನ್. ಶಶಿ ಓ ತೊತ್ತೆವ ಇಕೆಮಸೆನ್. ಫೋಟೋವನ್ನು ತೆಗಿಕೂಡ್ದು. ಇದೇನಿದು? ರೂಲ್ಸು. ಅಲ್ಲಿಂದು ರೂಲ್ಸು ಇಲ್ಲ, ಪ್ರಾಹಿಬಿಷನ್ ಮಾಡಿರ್ತಾರೆ. ಉದಾಹರಣೆಗೆ ಜ್ಯುವೆಲ್ರಿ ಶಾಪು ಅಲ್ವಾ, ಅಲ್ಲಿ ನೀವು ಬೇಕಾಬಿಟ್ಟು ಫೋಟೋ ತೆಗಿಯೋಂಗಿಲ್ಲ, ರೂಲ್ಸ್ ಇದೆ. ಈಗ ನೆಕ್ಸ್ಟ್ ನೋಡಿ, ಇದು ಫೋಟೋವನ್ನು ತೆಗಿಬೇಡಿ. ಇದು ನಿಮಗಿಷ್ಟ ಇಲ್ಲ ತೆಗಿಯೋದು ಫೋಟೋ. ಸೊ ಈ ಚಾಪ್ಟ್ರಲ್ಲಿ ನಾವು ಇದನ್ನು ಹೆಂಗೆ ಹೇಳೋದನ್ನು ಕಲಿತೀವಿ. ಸೊ ಇದ್ರದ್ದು ಅಪೋಸಿಟ್ ಅಲ್ವಾ? ತೆಗಿಬೇಡಿ. ತೆಗಿಬೇಡಿ. ಎಕ್ಸಾಕ್ಟ್ಲಿ. ಸೊ ಇದನ್ನ ಹೆಂಗೆ ಮಾಡೋದು ಅಂದರೆ, ಮೇಲಿನ ಥರ ಹೆಂಗೆ ಮಾಡಿದ್ರಲ್ಲ ಅದೇ ಥರ ವರ್ಬ್ ನೋಡ್ತೀರಾ, ಗ್ರೂಪ್ 1 ಗ್ರೂಪ್ 2 ತೊತ್ತೆ ಕುದಾಸಾಯಿ ಅಲ್ಲಿದ್ದು ಇಲ್ಲೇನಾಗುತ್ತೆ ನೋಡಿ, ಬರೆದ್ಬಿಡ್ತೀನಿ. ತೊತ್ತೆ ಕುದಾಸಾಯಿ ಇದ್ದಿದ್ದು. ಓಕೆ, ಇಲ್ಲಿ ತನಕ ಓಕೆ. ಕಾಣ್ತಿದ್ಯಾ? ಏನಂತೆ? ಇದು ಶಾಶನ್ ಓ ತೊರನಾಯಿದೆ ಕುದಾಸಾಯಿ. ಇಲ್ಲಿ ಏನಪ್ಪ ರೂಲ್ಸು ಅಂದರೆ, ಇಲ್ಲೇನು ಮಾಡ್ತೀವಿ, ಆ ಸೌಂಡ್ ಮಾಡಿ, ಇದು ರೀ ಇರುತ್ತಲ್ಲ, ತೊರಿಮಸ್ದು ರೀ ಇದೆಯಲ್ಲ, ಅದನ್ನು ಆ ಸೌಂಡ್ ಮಾಡಿ ನಾಯಿದೆ ಕುದಾಸಾಯಿ ಹಾಕ್ತೀವಿ ಗ್ರೂಪ್ 1ಗೆ. ರೀ ಇದ್ದಿದ್ದು ಆ ಸೌಂಡ್ ಆಗುತ್ತೆ. ರೀದು ಆ ಸೌಂಡ್ ಏನು? ರಾ. ಆಮೇಲೆ ನಾಯಿದೆ ಕುದಾಸಾಯಿ ಹಾಕ್ತೀವಿ. ಇಷ್ಟೇ. ಓಕೆ, ಈಗ
ಓಕೆ, ಗ್ರೂಪ್ 1 ಆಯಿತಾ. ಗ್ರೂಪ್ 2 ತಬೆಮಸ್. ಇಲ್ಲಿ ಏನು ಮಾಡಲ್ಲ, ಇದು ಭಾಳ ಸಿಂಪಲ್. ಗ್ರೂಪ್ 2 ಸೀದಾ ಸಾದಾ, ಮಸು ತೆಗಿತೀರಾ, ನಾಯಿ ದೇಕೋದ ಸಾಯಿ ಹಾಕ್ತೀರಾ. ಹಾಂ ಓಕೆ. ಗ್ರೂಪ್ 2 ವರ್ಕ್ಸ್. ಗ್ರೂಪ್ 2 ವರ್ಬ್ಸ್, ಅದ್ರ ರೂಲ್ಸ್ ಅಪ್ಲೈ ಆಗುತ್ತೆ ಇಲ್ಲಿ. ಸೀದಾ ಸಾದಾ, ಮಸು ತೆಗೆಯೋದು, ನಾಯಿ ದೇಕೋದ ಸಾಯಿ ಹಾಕೋದು. ತಬೆಮಸ್ ತಬೆ ನಾಯಿದೆ ಕೂಡ ಸಾಯಿ. ಅಷ್ಟೇ ನೋಡಿ, ತಬೆ ನಾಯಿ ದೇಕೋದ ಸಾಯಿ, ತಿನ್ನಬೇಡಿ. ಓಕೆನಾ, ಇಲ್ಲಿ ತನಕ ಓಕೆನಾ. ಹಾಂ ತೊರಿಮಸ್ ತೊರ ನಾಯಿ ದೇಕೋದ ಸಾಯಿ ಅದಾಯಿತು. ನೆಕ್ಸ್ಟು ಇಲ್ಲಿ ನೋಡಿ, ಇನ್ನೊಂದೇನಂತೆ, ಫೋಟೋವನ್ನು ತೆಗಿಲಿಲ್ಲ ಅಂದರೆ ಆಗೋಲ್ವಾ? ಈ ಥರ ಕನ್ನಡ ಬಳಸಿದ್ದೀರಾ ನೀವು? ಫೋಟೋದು ತೆಗೀಲಿಲ್ಲ ಅಂದರೆ ಆಗೋಲ್ವಾ? ಆಗೋಲ್ವಾ? ತೆಗ್ದಿಲ್ಲ ಅಂದರೆ ಆಗಲ್ವಾ? ಹಾಂ ಕೇಳಿದಲ್ಲ. ಅಂದರೆ ತೆಗಿಬೇಕಾ ಅಂತ ಅಲ್ವಾ? ತೆಗಿಬೇಕಾ, ಅದರ ಅವಶ್ಯಕತೆ ಇದೆಯಾ, ಅದೇ ಅಲ್ವಾ ಇದು? ಹಾಂ ಅವಶ್ಯಕತೆ ಇದೆಯಾ? ತೆಗಿಬೇಕಾ? ಇಲ್ಲ, ಹಿಂಗೆ ನೆಗೆಟಿವಲ್ಲೂ ನಾವು ಹೇಳ್ತೀವಿ, ತೆಗಿಲಿಲ್ಲ ಅಂದ್ರೆ ಆಗಲ್ವಾ ಅಲ್ವಾ? ಹ್ಞೂ ಅಂದರೆ ತೆಗಿಬೇಕಾ ಅಂತ ಅರ್ಥ. ತೆಗಿಬೇಕಾ ಅಂತ ನಾವು ಬರಿಬೋದಿತ್ತು, ಆದರೆ ಅದು ಬರೆಯಲ್ಲ. ನಾನು ಈ ಥರ ಬರೆದೆ. ಯಾಕೆ ಅಂದರೆ ತೋರಿಸ್ತೀನಿ ನೋಡಿ. ಹಾಂ, ಇಲ್ಲಿ ನೋಡಿ, ಒಂದು ನಿಮಿಷ, ಇದು ಯಾವುದೋ ಅಡ್ಡ ಬಂತು. ಇನ್ನೇನು, ನಾ ಕೆರೆಬ ನರಿಮಸೇನ್. ಮತ್ತೆ ಇಲ್ಲಿ ರೀದಿದ್ದು ಆ ಸೌಂಡ್ ಆಗುತ್ತೆ, ತ್ವರನಾ ಕೆರೆಬ ನರಿಮಸೇನ್ ಅಂತ ಆಗುತ್ತೆ. ರೂಲ್ಸ್ ನೋಡಿ. ಇದು ಸೇಮು. ಗ್ರೂಪ್ 1ಗೆ ಆ ಸೌಂಡ್ ಆಗುತ್ತೆ, ರೀ ಇದ್ದಿದ್ದು ರಾ ಆಗುತ್ತೆ, ಮೀ ಇದ್ದಿದ್ದು ಮಾ ಆಗುತ್ತೆ. ಆ ಥರ ಆ ಸೌಂಡಾಗಿ ನಾ ಕೆರೆಬ ನರಿಮಸೇನ್ ಸೇರಿಸ್ಬೇಕು. ತ್ವರನಾ ಕೆರೆಬ ನರಿಮಸೇನ್. ನರಿಮಸೇನ್ ಅಂದರೆ ಅದೇ ಇದು, ಆಗೋಲ್ವಾ? ಪ್ರಶ್ನೆ ಕೇಳ್ತಿರೋದಲ್ವಾ? ತೆಗಿಲಿಲ್ಲ ಅಂದರೆ ಆಗೋಲ್ಲ. ಪ್ರಶ್ನೆ ಅಲ್ಲ, ಸಾರಿ, ತೆಗಿಲಿಲ್ಲ ಅಂದರೆ ಆಗಲ್ಲ. ಸೊ ನರಿಮಸೇನ್ ಬಂತು, ತೆಗಿಲಿಲ್ಲ ಅಂದರೆ ನಾ ಕೆರೆಬ ಬಂತು. ಪೂರಾ ನಾ ಕೆರೆಬ ನರಿಮಸೇನ್, ನಾ ಕೆರೆಬ ನರಿಮಸೇನ್. ಇದು ಆ್ಯಕ್ಚುಲಿ ನಾ ಕೆರೆಬ ನರಿಮಸೇನು, ಅದು ಗ್ರೂಪ್ 1ಗೆ ಅದೇ ರೀತಿದ್ರ ಆಗುತ್ತೆ. ಹಿಂಗೆ ನಾವು ಒತ್ತು ಹೇಳ್ತೀವಿ, ನುಂಗ್ ಹೇಳ್ತೀವಿ, ಹೇಳ್ತೀವೋ, ನೆಗೆಟಿವಲ್ಲಿ ಹೇಳ್ಬೇಕಾದ್ರೆ ಆ ಸೌಂಡ್ ಮಾಡಿ ಹೇಳ್ತೀವಿ. ಶಶಿ ಓ ತ್ವರ ನಾ ಕೆರೆಬ ನರಿಮಸೇನ್. ಪೂರಾ ನಾ ಕೆರೆಬ. ನಾ ಕೆರೆಬ ನರಿಮಸೇನ್. ನರಿಮಸೇನ್ ಮಾಡಲೇಬೇಕು ಅಂತ ಅರ್ಥ. ಗ್ರೂಪ್ 1. ಗ್ರೂಪ್ 1ಗೆ ಆ ಥರ ಆಗುತ್ತೆ. ಈ ಸೌಂಡ್. ಮತ್ತು ಗ್ರೂಪ್ 2ಗೆ ಏನಿಲ್ಲ, ಸೀದಾ ಸಾದಾ, ಮಸು ತೆಗೆಯೋದು, ನಾ ಕೆರೆಬ ನರಿಮಸೇನ್ ಹಾಕೋದು. ತಬೆಮಸ್. ತಬೆ ನಾ ಕೆರೆಬ ನರಿಮಸೇನ್. ಎಸ್. ನೀವು ಮದುವೆ ಮನೆ ಹೋಗಿದ್ದೀರಾ, ಆದರೆ ಅವ್ರಿಗೆ ಗೊತ್ತಿಲ್ಲ ನೀವು ಊಟ ಮಾಡ್ಕೊಂಡು ಹೋಗಿದ್ದೀರಾ ಅಂತ. ಯಾರೊಬ್ಬರು ಹೇಳ್ತಾರೆ, ನೀವು ಊಟ ಮಾಡಲೇಬೇಕು. ಹೇಳ್ತಾರೆ ತಬೆ ನಾ ಕೆರೆಬ ನರಿಮಸೇನ್ ಅಂತಾರೆ. ಗೊತ್ತಾಯ್ತಾ ಸಂದರ್ಭ ಏನು ಅಂತ? ಊಟ ಮಾಡಲೇಬೇಕು. ಸೇಮ್ ಕನ್ನಡನೇ. ಮಾಡಿಲ್ಲ ಅಂದರೆ ಆಗೋಲ್ವಾ? ಅಲ್ಲ, ಸಾರಿ, ಇದು ಪ್ರಶ್ನೆ ಕೇಳ್ತಿಲ್ಲ ಇಲ್ಲಿ. ಮಾಡಿಲ್ಲ ಅಂದರೆ ಆಗೋಲ್ಲ ಅಷ್ಟೇ. ಸೊ ಇಲ್ಲಿ ಫೋಟೋವನ್ನು ತೆಗಿಲಿಲ್ಲ ಅಂದರೆ ಆಗಲ್ಲ. ಶಶಿನೋ ತೊರೋನಾ ಕೆರೆಬ ನರಿಮಸೇನ್ ಅಂದರೆ ತೆಗಿಬೇಕು ಅಂತ. ಇನ್ನಷ್ಟು ನೋಡೋಣ ಎಕ್ಸಾಂಪಲ್ಸು, ಆವಾಗ ಗೊತ್ತಾಗುತ್ತೆ ಇನ್ನೂ ಕ್ಲಿಯರಾಗಿ. ಅಂದರೆ ಸಂದರ್ಭಗಳು ಬೇಕು ಜಾಸ್ತಿ. ನೆಕ್ಸ್ಟ್ ಏನು? ಫೋಟೋವನ್ನು ತೆಗಿಲಿಲ್ಲ ಅಂದರೂ ಓಕೆ. ನೋಡಿ, ಇದಕ್ಕೂ ಲಿಂಕ್ ಇದೆ. ತೆಗೆದ್ರೂ ಓಕೆನಾ? ಇಲ್ಲ, ತೆಗಿಲಿಲ್ಲ ಅಂದರೂ ಓಕೆ. ತೆಗಿಲಿಲ್ಲ ಅಂದರೂ ಓಕೆ. ನೋಡಿ ಯಾವ ಥರ ಮಾಡ್ತೀವಿ. ಸೇಮ್ ರೂಲ್ಸೇ ಮೇಲಿನ ಥರ. ಗ್ರೂಪ್ 1 ಗ್ರೂಪ್ 2 ನೋಡ್ತೀವಿ. ಇಲ್ಲಿ ನಾಕ್ತೆಮೋ ಈದೆಸ್, ತೊರ ನಾಕುತೆಮೋ ಈದೆಸ್. ತೆಗಿಲಿಲ್ಲ ಅಂದರೂ ಓಕೆ. ನಾಕುತೆಮೋ ಈದೆಸ್, ತೊತ್ತೆಮೋ ಈದೆಸ್ ಕಾ. ತೊರ ನಾಕುತೆಮೋ ಈದೆಸ್. ಸೊ ಇಲ್ಲೂ ಅಷ್ಟೇ, ಈ ಸೌಂಡ್ ಇದ್ದಿದ್ದು ಆಗುತ್ತೆ ನೆಗೆಟಿವ್ ಮಾಡ್ಬೇಕಾದ್ರೆ. ಆಮೇಲೆ ನಾಕುತೆಮೋ ಈದೆಸ್ ಅಂತ ಸೇರಿಸ್ಬೇಕು. ಈಗ ತಬೆಮಸ್. ತಬೆತಮೋ ಈದೆಸ್ ಕಾ. ಸೀದಾ ಸಾದಾ, ಮಸು ತೆಗೆಯೋದು, ನಾಕುತೆಮೋ ಈದೆಸ್ ಹಾಕೋದು. ತಬೆ ನಾ
ಕುತೆಮೋ ಈದೆಸ್. ಇದೆ ಅಷ್ಟೇ ನೋಡಿ. ಇನ್ನೆಲ್ಲ ಸೇಮು. ಇಲ್ಲಿ ಏನು ಮಾಡ್ತೀವಿ ಅಂದರೆ ವರ್ಬು ಕ್ರಿಯಾಪದನ ಚೇಂಜ್ ಮಾಡಿ ಈ ರೀತಿ ಅರ್ಥವನ್ನು ಕೊಡ್ತೀವಿ. ಒಂದು ತೊರನಾಯಿದೆ ಕೂಡ ಸಾಯಿ ತೆಗಿಬೇಡಿ. ತೊರನಾಕಿರಬ ನರಿಮಸೇನ್ ತೆಗಿಲಿಲ್ಲ ಅಂದ್ರೆ ಆಗಲ್ಲ. ತೊರನಾಕುತೆಮೋ ಈದೆಸ್ ತೆಗಿಲಿಲ್ಲ ಅಂದರೂ ಓಕೆ. ಓಕೆನಾ? ಈಗ ನಿಮಗೊಂದು ಅಂದಾಜು ಬಂದಿರ್ಬೋದು ಯಾವ ಥರ ಮಾಡಬೇಕು ಅಂತ. ಈಗ ಭಾಳಷ್ಟು ಸನ್ನಿವೇಶ ನೋಡೋಣ. ಮಾಮೂಲಿ ಮಾಡ್ತಾ ಹೋಗೋಣ. ಓಕೆನಾ? ನೋಡಿ ಅದನ್ನೇ ಈ ಥರ ಮಾಡಿದ್ದೀನಿ. ಇದ್ರದ್ದು ಅಪೋಸಿಟ್. ಶಶಿನೋ ತೊತ್ತೆ ಕೊದಸಾಯ್, ಶಶಿನೋ ತೊರನಾಯ್ದೆ ಕೊದಸಾಯ್. ಮೇಲಿಂದೆ ಈ ಥರ ನಾನು ಅರೇಂಜ್ ಮಾಡಿದ್ದೀನಿ ಡೇಟಾನ, ಅರ್ಥ ಆಗಲಿ ಅಂತ. ಶಶಿನೋ ತೊತ್ತೆಮೋ ಈ ದೆಸ್ಕ, ಶಶಿನೋ ತೊತ್ತೆವ ಇಕೆಮಸೇನ್ ತೆಗಿ ಕೂಡುದು. ಈಗ ಶಶಿನೋ ತೊರನಾಕಿರಬ ನರಿಮಸೇನ್, ಶಶಿವೋ ತೊರನಾಕುತೆಮೋ ಈ ದೆಸ್. ಫೋಟೋವನ್ನು ತೆಗೆದ್ರು ಓಕೆನಾ? ತೆಗಿ ಕೂಡುದು. ತೆಗಿಲಿಲ್ಲ ಅಂದರೆ ಆಗೋಲ್ವಾ? ತೆಗಿಲಿಲ್ಲ ಅಂದರೂ ಓಕೆ. ಓಕೆನಾ? ಹೈ, ಆಡಿಯೋ ಕೇಳಿದ್ರಾ? ಇಲ್ಲ ಕಣ್ಸರ್ ನಾನು ಕೇಳಲಿಲ್ಲ. ಕೇಳಿಲ್ವಾ? ಓಕೆ, ನೋ ಪ್ರಾಬ್ಲಮ್. ಹೈ, ನೋಡ್ತಾ ಹೋಗೋಣ ಬನ್ನಿ. ಇವ್ರು ಬಂದು ಯಾರು ಬೇರೆ ಜನ ಇದ್ದಾರಾ? ಓ ಸುಗೈ ಕೊಂಬಮ್ಮ. ಹೈ, ಅದೇ ಗ್ರಾಮರ್ ಹೇಳ್ತಾ ಇದ್ದೆ. ಅದೇ ನೋಡ್ದೆ ನೋಡಿದ್ರಾ? ಕೇಳಿಸ್ಕೊಂಡೆ ಸಂತೆ ಅದು. ಓಕೆ ಓಕೆ ಓಕೆ. ಆ ಟೇಬಲ್ ಇದ್ರ ಮೇಲ್ಗಡೆ ಮಾಡಿದಿರಲ್ವಾ ಟೇಬಲ್, ಅದು ತುಂಬಾ ಯೂಸ್ಫುಲ್ ಇದೆ. ಒಂದು ಪಾಸಿಟಿವ್ ಒಂದ್ ಕಡೆ ನೆಗೆಟಿವ್, ಎಸ್ ಕನ್ಫ್ಯೂಸ್ ಆಗಲ್ಲ. ಎಸ್ ಎಸ್. ಹೈ, ಓಕೆ ಒಕ್ಯಾಬುಲರಿ ನೋಡ್ತಾ ಹೋಗೋಣ. ಫಸ್ಟು ಇದನ್ನು ಹರ್ಷಿತಾ ಸನ್. ಒಬೋಯಮಸ್. ಹಾಂ, ಬಯಮಸ್ ಅಂದರೆ ನೆನ್ಪಿಟ್ಕೊತೀನಿ. ನೆನ್ಪಿಟ್ಕೊಳ್ಳೋದು. ಇಟ್ಕೋತೀನಿ. ಹಾಂ, ನೆನ್ಪಿಟ್ಕೊತೀನಿ. ಹೈ. ವಸುರೆಮಸ್. ಹಾಂ, ವಸುರೆಮಸ್. ಮರ್ತೋಗ್ತೀನಿ. ಮರ್ತೋಗ್ತೀನಿ, ಮರಿತೀನಿ. ಹೈ. ಒಬೋಯಮಸ್. ನಕುಶಿಮಸ್. ನಾಕುಶಿಮಾಸ್ ಅದೇ ಕಳಿತೀನಿ. ಕಳಿತೀರ. ಹೈ. ಹರಾಯಿಮಸ್. ಹರಾಯಿಮಸ್ ಅಂದರೆ ಪೇ ಮಾಡ್ತೀನಿ. ಕಟ್ಕೊಡೋದು. ಅದೇ ಕನ್ನಡದಲ್ಲಿ ಈಗೆಲ್ಲ ಪೇ ಮಾಡ್ತೀನಿ ಅನ್ನೋದೇ ಆಗೋಗ್ಬಿಟ್ಟಿದೆ. ಕನ್ನಡದಲ್ಲಿ ಏನಂತ ನನಗೂ ಮರ್ತೋಗಿದೆ. ಪೇ ಮಾಡ್ತೀನಿ. ನೆಕ್ಸ್ಟ್ ಕಾಯಶಿಮಸ್. ಕಾಯಿಶಿಮಸ್. ಸೊ ವಾಪಸ್ ಕೊಡ್ತೀನಿ. ಎಸ್, ವಾಪಸ್ ಕೊಡ್ತೀನಿ. ಹೈ. ಅದೇನೇ ಆಗಿರಲಿ, ಬುಕ್ಕು, ದುಡ್ಡು. ಡೆಕಾಕೆಮಸ್. ಸೊ ಹೊರಗಡೆ ಹೋಗ್ತೀನಿ. ನುಗಿಮಸ್. ನುಗಿಮಸ್. ಸೊ ಬಿಚ್ತೀನಿ. ಬಿಚ್ಚೋದು. ಬಿಚ್ಚೋದು ಏನಾದರೂ ಆಯಿತು. ಹೈ. ಈಗ ಇವೆಲ್ಲ ಏನು ನೀವು ಕಲ್ತಿದ್ರಲ್ಲ, ಓದ್ರಲ್ಲ. ಎಸ್, ವರ್ಬ್ಸ್. ಅಗೇನ್ ವರ್ಬ್ಸ್. ಓಕೆ, ನೆಕ್ಸ್ಟ್ ಚೈತ್ರ ಸಾ. ಮೊತ್ತೆ ಇಕಿಮಾಸ್. ಹಾಂ ತಗೊಂಡು ಹೋಗೋದು ಸಂತೆ. ಹಾಂ, ತೊಗೊಂಡು ಹೋಗ್ತೀನಿ. ನೋಡಿ ಎಷ್ಟು ಹತ್ರ ಇದೆಲ್ಲ ಕನ್ನಡಕ್ಕೆ. ಇಂಗ್ಲೀಷಲ್ಲಿ ಹತ್ರ ಮಾಡೋಕ್ಕೆ ಬರಲ್ಲ. ತೊಗೊಂಡು ಹೋಗ್ತೀನಿ. ಮೊತ್ತೆ ಇಕಿಮಾಸ್. ಇದು ಚಾಪ್ಟ್ರದ್ದು 2 ವರ್ಬ್ ಇದೆ, ಮೊಚಿಮಸ್, ಇಕಿಮಸ್. ಹಾಂ, ಸೊ ಮೊಚಿಮಸ್ ಅಂದರೆ ಹಿಡ್ಕೊತೀನಿ, ಇಕಿಮಸ್ ಅಂದರೆ ಹೋಗ್ತೀನಿ. 2 ಸೇರಿಸಿ ಹೇಳೋದು, ಹಿಡ್ಕೊಂಡು ಹೋಗ್ತೀನಿ. ಮೊತ್ತೆ ಇಕಿಮಸ್. ಅಷ್ಟು ಹತ್ರ ಇದೆ ಕನ್ನಡಕ್ಕೆ. ಹೈ. ನೆಕ್ಸ್ಟ್ ಮೊತ್ತೆ ಕಿಮಾಸ್. ಮೊತ್ತೆ ಕಿಮಸ್. ಹಿಡ್ಕೊಂಡು ಬರ್ತೀನಿ. ಹಾಂ, ತೊಗೊಂಡ್ಬರ್ತೀನಿ, ಹಿಡ್ಕೊಂಬರ್ತೀನಿ. ಹೈ. ತಗೊಂಡ್ಬರ್ತೀನಿ. ಶಿಂಪಾಯ್ ಶಿಮಾಸ್. ಯೋಚನೆ ಮಾಡ್ತೀನಿ, ಚಿಂತೆ ಮಾಡ್ತೀನಿ. ಹೈ. ಜಾಂಗ್ಯೂ ಶಿಮಾಸ್. ಹಾಂ ಜಾಂಗ್ಯೂ ಶಿಮಾಸ್. ಹಾಂ, ಜಾಂಗಿಯೋ ಶಿಮಾಸ್. ಓವರ್ ಟೈಮ್ ವರ್ಕ್ ಮಾಡೋದು. ಓವರ್ ಟೈಮ್ ವರ್ಕ್ ಮಾಡೋದು. ಹೌದು, ಭಾಳ ಮಾಡ್ತಾರೆ ಇಲ್ಲಿ ಜಪಾನಲ್ಲಿ. ನಿಮ್ಮ ಇವರು ಮಾಡ್ತಾರೆ ನಾವು. ಇಲ್ಲ ಸಂಸೆ, ಅವ್ರ ಕಂಪ್ನಿನೆಲ್ಲ ಕಾನ್ಸೆಪ್ಟ್ ಇಲ್ವಂತೆ. ಸೂಪರ್ ಸೂಪರ್. ನಾನು ಕೇಳಿದೆ,
ನೀವು ಬೆಳಗ್ಗೆ ಬೇಗ ಹೋಗ್ಬಿಟ್ಟು ರಾತ್ರಿ ಅಷ್ಟು ಲೇಟಾಗಿ ಬರ್ತೀರಾ, ಓವರ್ ಟೈಮ್ ಮಾಡ್ತಾ ಇರೋದು ಅಂದರೆ? ಇಲ್ಲ, ಅದೆಲ್ಲ ನಮ್ಮ ಆಫೀಸ್ನಲ್ಲಿ ಇಲ್ಲ, ಅದು ನಮ್ಮ ಕಂಪ್ನಿನಲ್ಲಿ ಇಲ್ಲ ರೂಲ್ಸ್. ಎಸ್ 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 ಅದಕ್ಕೆ ಏನಂತಾರೆ ಝಾಂಗ್ಯೋಶಿಮಾಸ್. ನೆಕ್ಸ್ಟ್ ಶುಚ್ಯೋಶಿಮಾಸ್. ಏನ ಶುಚ್ಯೋಶಿಮಾಸ್. ಇದು ನೋಡಿ, ಇದು ಈ ಸೌಂಡು. ಶುಚ್ಯೋಶಿಮಾಸ್. ಶುಚ್ಯೋಶಿಮಾಸ್. ಶೋಶಿಮಾಸ್. ಹಾಂ, ಚೋ ಚೂ ಅಲ್ಲ, ಚೋ ಚಿ ಯೋ ಯೋ ಚೋ. ಸೊ ಈಗ ಒತ್ತಿ ಶುಚ್ಯೋಶಿಮಾಸ್. ಹಾಂ ಬಂದು. ಶುಚ್ಯೋಶಿಮಾಸ್. ಎಸ್, ಇನ್ನೊಂದ್ಸಲಿ. ಶುಚ್ಯೋಶಿಮಾಸ್. ಈ ಕರೆಕ್ಟಾಗಿ ಬಂತು ನೋಡಿ, ಜಪನೀಸ್ ಥರ. ಹೈ, ಶುಚ್ಚೋಶಿಮಾಸ್. ಶುಚ್ಚೋಶಿಮಾಸ್ ಅಂದರೆ ಬಿಸ್ನೆಸ್ ಟ್ರಿಪ್ ಮಾಡ್ತೀನಿ. ಈ ರ್ಯೋಕೋ ಅನ್ನೋದು ಬರೀ ಟ್ರಿಪ್ಪು. ಬರೀ ಟ್ರಿಪ್ಪು, ನೀವೇ ಫ್ಯಾಮಿಲಿ ಹೋಗೋದು. ಇದು ಬಿಸ್ನೆಸ್ ಟ್ರಿಪ್ಪು, ನೀವು ಕಂಪ್ನಿ ಕಳಿಸೋದು. ನೋಮಿಮಾಸ್. ಹಾಂ, ಮೆಡಿಸಿನ್ ಏನಾದ್ರು ಕುಡಿಯೋದು. ಕುಡಿತೀನಿ. ಅದು ನೋಡಿ, ನಾವು ಏನು ಕಲ್ತಿದ್ವಿ ಇಲ್ಲಿವರೆಗೂ, ಹೊಸಾಕೆಯೋ ನೊಮಿಮಾಸ್. ಹಾಂ, ಅದರಲ್ಲಿ ನಾವುನೇನು ನಾಮಪದ ಕುಸುರಿ ಮೆಡಿಸಿನ್. ಹಾಂ, ಮೆಡಿಸಿನ್. ಕುಸುರಿ ನೋಮಿಮಾಸ್. ಎಸ್, ಮಾತ್ರೆ ಇಲ್ಲ, ಮೆಡಿಸಿನ್, ಔಷಧಿ. ಸಿರಪ್ ಅಂತಲ್ಲ, ಏನಾದರೂ ಆಯಿತು, ಮಾತ್ರೆನಾದರೂ ಆಯಿತು. ನೊಮಿಮಾಸ್, ಕುಸುರಿಯೋ ನೊಮಿಮಾಸ್. ನೆಕ್ಸ್ಟ್ ಹೈರಿಮಾಸ್. ನೋಡಿ, ಹೈರಿಮಸ್ ನೋಡಿ, ಇನ್ನೊಂದು ಥರ ಬಂತು. ಹೈರಿಮಸ್ ಬೇರೆ ಸಂದರ್ಭದಲ್ಲಿ ಬಳಸೋ ಹೈರಿಮಸ್ ಇದು. ಇಲ್ಲಿವರೆಗೆ ಯಾವ್ದು ನೋಡಿದ್ವಿ? ಎಂಟರ್ ಆಗೋದು ಅಂದ್ರೆ ಒಳಗೆ ಹೋಗ್ತೀನಿ. ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀವು ನೌನ್ ಸಮೇತ ಹೇಳಬೇಕು. ಹೇಯಾ ಓ ಹೈರಿಮಾಸ್. ನೀ ಹೈರಿಮಸ್. ಹೇಯಾನಿ ಹೈರಿಮಸ್ ಅದೊಂದಾಯ್ತಾ. ರೂಮ್ ಒಳಗೆ ಹೋಗ್ತೀನಿ, ಹೇಯಾನಿ ಹೈರಿಮಸ್. ಇನ್ನೊಂದು ದಾಯಿಗಕು ನೀ ಹೈರಿಮಸ್, ಕಾಲೇಜಿಗೆ ಸೇರ್ತೀನಿ, ಯೂನಿವರ್ಸಿಟಿಗೆ ಸೇರ್ತೀನಿ. ಇಲ್ಲಿ ನೋಡಿ ಯಾವುದು ಅಂತ, ಒಫುರೋನಿ ಹೈರಿಮಸ್. ಒಫುರೋ ಅಂದರೆ ಬಾತ್ ಟಬ್, ಅದೇ ಬಾತ್ ಟಬ್ಬಿಗೆ ಹೋಗ್ತೀನಿ ಅಂತ. ಇದು ಜಪಾನ್ ಕಲ್ಚರು. ಹಾಂ, ಜಪಾನ್ ಕಲ್ಚರ್ ಅಲ್ವಾ, ಬಾತ್ ಟಬ್ಬು. ಎಲ್ಲಿ ನೋಡ್ತೀರಾ ಅದು ಬಿಟ್ಟರೆ ಬಾತ್ ಟಬ್. ಸೊ ಈ ಬಾತ್ ಟಬ್ಬಿಗೆ ಹೋಗ್ತೀನಿ ಅಂತ, ಹೈರಿಮಸ್ ಒಳಗೆ ಹೋಗ್ತೀನಿ ಅಂತ, ಆ ಥರ. ಸೊ ಭಾಳಷ್ಟು ಮೀನಿಂಗ್ ಇದೆ. ಹೆಂಗೆ ನಾವು ಕನ್ನಡದಲ್ಲಿ ಹಚ್ತೀನಿ ಅಂತ ಇದೆಯೋ, ಮೇಕಪ್ ಏನೋ ಕ್ರೀಮ್ ಹಚ್ತೀನಿ, ಇಲ್ಲ ಫೋನ್ ಹಚ್ತೀನಿ, ನೋಡಿದ್ರೆ ಹೆಂಗೆ ಚೇಂಜ್ ಆಗ್ತಿದೆ ಮೀನಿಂಗು, ನೌನ್ ಮೇಲೆ ಡಿಪೆಂಡ್ ಆಗಿ. ಸೊ ಭಾಳ ಮುಖ್ಯ ಈ ಥರ ನೆನ್ಪಿಟ್ಕೊಳ್ಳೋದು. ನೌನ್ ವರ್ಬ್ ಸೆಟ್ಟಲ್ಲಿ ನೆನ್ಪಿಟ್ಕೊಬೇಕು ಯಾವಾಗಲೂ. ಒಫುರೋನಿ ಹೈರಿಮಸ್. ಸೆನ್ಸೆ, ಇದು ಹೈರಿಮಾಸ್ ಅನ್ನೋದು ವರ್ಬ್ ಅಲ್ವಾ? ಇದೇನಕ್ಕೆ ಓ ಅಂತ ಹಾಕ್ಬಾರ್ದು ಅದಕ್ಕಿಂತ ಮುಂಚೆ? ಅಲ್ಲ, ಇದಾಳೆ. ನಾವು ರೂಮ್ಗೆ ಎಂಟರ್. ಹಾಂ, ಈಗ ನೀವು ರೂಮನ್ನು ಎಂಟ್ರ್ ಆಗ್ತೀನಾ? ಓಕೆ, ರೂಮನ್ನು ಎಂಟ್ರ್ ಆಗ್ತೀನಿ ಅಂತ ಹೇಳ್ತೀರಾ. ಓಕೆ, ಅದು ಬೇಡ ಬಿಡಿ. ದಾಯಿಗಕ್ಕೂ ನೀ ಹೈರಿಮಾಸ್ ಇದೆ. ಕಾಲೇಜಿಗೆ ಸೇರ್ತೀನಿ, ಕಾಲೇಜನ್ನು ಸೇರ್ತೀನಿ ಅಂತೀರಾ, ಕಾಲೇಜಿಗೆ ಸೇರ್ತೀನಿ ಅಂತೀರಾ? ಕಾಲೇಜ್ಗೆ ಹೇಳಿ. ಈಗ ನೋಡಿ, ಇಲ್ಲಿ ನಮ್ಗೆ ಗೊಂದಲ ಇದೆ. ಕಾಲೇಜನ್ನು ಸೇರ್ತೀನಿ. ಕಾಲೇಜನ್ನು ಸೇರ್ತೀನಿ ನೋಡಿ, ನೋಡಿ ಇಲ್ಲಿ ಗೊಂದಲ ಇದೆ. ಇದು ನಂಗೆ ಹೇಳಿ, ನಾನು ಹೇಳ್ತೀನಿ ಜಪನೀಸಲ್ಲಿ ಏನು ಅಂತ. ಅನ್ನೋ ಗೇನೇನೋ ಅಲ್ವಾ? ಗೊತ್ತಾಗ್ತಿಲ್ಲ. ಹಂಗೆ ಇದೂ ಹಂಗೆ, ಭಾಷೆನೂ ಹಂಗೆ, ಜಪನೀಸು ಹಂಗೆ. ನೋಡಿ, ನಾನು ಅದೇ ನಾನು ಉಪಯೋಗಿಸೋದು, ಕಾಲೇಜ್ಗೆ ಸೇರ್ತೀನಿ. ಸೊ ಇಲ್ಲೂ ಹಂಗೆ, ಹೆಂಗೋ ಪ್ಲೇಸ್ ಅಂತ ಅದನ್ನ ಹಂಗೆ ಪ್ಲೇಸ್ ಅಂತ ಏನಪ್ಪ ಒಟ್ಟು ಅದೇ ಹೆಂಗೆ ಗೊತ್ತಾ, ಯೂಶಲಿ ವರ್ಬ್ಗೆ ಓ ಅಂತಾನೆ ಹಾಕ್ತೀವಲ್ವಾ? ಇಲ್ಲ, ಅದು ಸಂದರ್ಭ ತಕ್ಕಂಗೆ. ಅದೇ ಎಲ್ಲ ವರ್ಬಲ್ಲೂ ಅಲ್ಲ. ಈಗ ನೋಡಿ, ಸುಮಿಮಸ್ ಅಂತ, ಸುಮಿಮಸ್ಸು, ತೊಮೆಮಸ್ಸು. ಈಗ ನೋಡಿ, ಏನು ಇಂದೋನಿ ಸುಮಿಮಸ್. ಯಾಕೆ ಇಂದೋ ಓ ಸುಮಿಮಸ್ ಆಗಿಲ್ಲ? ಹಂಗೆ ಅದಕ್ಕೆ 99% ಓನೇ. ಇನ್ನು ಉಳಿದ ಟೈಮಲ್ಲಿ ಆ ನೀ ಇರುತ್ತೆ. ಆವಾಗ ನೀವೇನು ಮಾಡಬೇಕು, ನೌನ್ ಸಮೇತ ನೆನ್ಪಿಟ್ಕೊಬೇಕು. ಕುನಿನಿ ಸುಮಿಮಸ್ ವೆಲ್ ಎಕ್ಸೆಪ್ಷನ್ಸ್. ಸೊ ಅದು ಏನೋ ಅಕಸ್ಮಾತಾಗಿ ಕನ್ನಡಕ್ಕೆ ಹೊಂತಾ ಇದೆ ಒಂದಿಷ್ಟು. ಎಕ್ಸಾಂಪಲ್, ದಾಯಿಗಕುನಿ ಹೈರಿಮಸ್. ಸೊ ನೀ ಅಂದರೆ ಗೆ ಅಲ್ವಾ? ಕಾಲೇಜ್ಗೆ ಸೇರ್ತೀನಿ, ದಾಯಿಗಕುನಿ ಹೈರಿಮಸ್. ಇಲ್ಲಿ ನಿಮ್ಮ ಬಂಪರ್ ಲಾಟ್ರಿ ಹೊಡೆದಂಗೆ ನೆನ್ಪಿಟ್ಕೊಳಕ್ಕೆ ಈಸಿ. ಅಷ್ಟೇ. ಒಂದೊಂದ್ಸಲಿ ಲಾಜಿಕ್ ವರ್ಕ್ ಆಗಲ್ಲ ಲ್ಯಾಂಗ್ವೇಜಲ್ಲಿ. ಅದಕ್ಕೆ ನಮ್ಮದು ಶಾರ್ಟ್ಕಟ್ ನೆನ್ಪಿಟ್ಕೊಬೇಕು. ಶಾರ್ಟ್ಕಟ್ ಏನು? ಸೆಟ್ಟಲ್ಲಿ ನೆನ್ಪಿಟ್ಕೊಬೇಕು. ನೌನ್ ವರ್ಬ್ ಯಾವ ಥರ, ಅದ್ರ ಮಧ್ಯೆ ಯಾವ ಏಜೆಂಟ್ ಬರುತ್ತೆ, ಅವ್ರವ್ರ ಏಜೆಂಟ್ಗಳು ಯಾವುದು. ಎಸ್,
ನೆಕ್ಸ್ಟ್. ತೈಸೆಟ್ಸುನ ನಾಜೆಟ್ ತೈಸೆಟ್ಸುನ ಇಂಪಾರ್ಟೆಂಟ್ ಮುಖ್ಯವಾಗಿತ್ತು. ಮುಖ್ಯವಾದ. ಹೈ. ದೈಜೋಬುನ ದೈಜೋಬುನ ನಾಜೆಟ್ ಇದು ಭಾಳಷ್ಟು ಮೀನಿಂಗ್ ಇದೆ. ಭಾಳಷ್ಟು ಮೀನಿಂಗ್ ಇದೆ. ಏನೋ ಪರವಾಗಿಲ್ಲ ಅಂತ ಬರುತ್ತೆ. ದಾಜಬದೇಸ್ಕಾ ಹೈ ದಾಜಬದೇಸ್ ಕೇಳಿರ್ಬೋದಲ್ಲ ಇದು. ಏನಾದ್ರು ಕೆಳಗೆ ಬಿದ್ದು ಏನಾದ್ರು ಹರ್ಟ್ ಹಾಂ 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 ಅಥವಾ ಎಲ್ಲದಕ್ಕೂ ನೀವು ಓಕೆ ಆಗಿದ್ದೀರಾ, ಹಾಂ ಅದೇ ಏನು ಆಗಿಲ್ವಾ ನಿಮ್ಗೆ, ಆ ಥರ ಆ ಥರ ಎಲ್ಲ ಓಕೆನಾ ಅಂತ. ಆ ಥರ. ಹೈ. ನೆಕ್ಸ್ಟ್. ಅಬುನಾಯಿ ಹಾಂ ಡೇಂಜರ್. ಡೇಂಜರ್ ಅಪಾಯ. ಅಪಾಯ. ನೆಕ್ಸ್ಟ್. ಕಿನ್ನೆನ್ ಕಿನ್ಯನ್. ಕಿನ್ನೆನ್ ನೋಡಿ ಅದೇ ಇದು ನಿಷೇಧ. ನಿಷೇಧ ಚಿಹ್ನೆ ಇದು. ನಿಷೇಧ ಚಿಹ್ನೆ ಇದು. ಟೊಬ್ಯಾಕೊ ಚಿಹ್ನೆ ಅದೇ ನೋ ಸ್ಮೋಕಿಂಗ್ ಅಂತ. ಹೈ. ಕೆಂಕೋ ಕೆಂಕೋ ಕೆಂಕು ಅಂದರೆ ಆರೋಗ್ಯ. ಹೊಕೆನ್ ಶೋ ಇದನ್ನು ಕೇಳಿದ್ದೇನೆ ಸ್ವಲ್ಪ. ಹೊಕೆನ್ ಶೋ ಕೆನ್ ಶೋ. ಇನ್ಶೂರೆನ್ಸ್ ಕಾರ್ಡ್. ಇನ್ಶೂರೆನ್ಸ್ ಕಾರ್ಡ್. ಹೈ. ಹೊಕೆನ್ ಶೋ. ಕೆನ್ ಶೋ. ಸೊ ನೆಕ್ಸ್ಟ್. ನೆಟ್ಸು ಜ್ವರ. ಜ್ವರ. ಬ್ಯೋಕಿ ಬ್ಯೋಕಿ. ಹಾಂ ಕಾಯಿಲೆ. ಕಾಯಿಲೆ. ಹ್ಞೂ ಕುಸುರಿ ಔಷಧಿ. ಔಷಧಿ ಯಾವ್ದಾರ ಆಯಿತು. ಹೈ. ಒಫುರೋ ಹ್ಞೂ ಬಾತ್ ಬಾತ್ ಟಬ್ಬು. ಬಾಟಲ್. ಬಾತ್ ಅಲ್ಲ, ಇದು ತಪ್ಪು ಕೊಟ್ಟಿದ್ದಾರೆ. ಬಾತ್ ಟಬ್ಬು ಫೋರು ಅಂದರೆ. ವಾಗಿ ಹಾಂ ಜಾಕೆಟ್ ಇಲ್ಲ ಔಟ್ರ್ ವೇರು. ಶಿತಾಗಿ ಶೀತಾಗಿ. ಶಿತಾಗಿ ಗಿ. ಶಿತಾಗಿ. ಗಿ. ಹೈ. ನೋಡಿ ಇಲ್ಲಿ ಕಾಂಜಿ ನೋಡಿದ್ರೆ ಗೊತ್ತಾಗುತ್ತೆ. ನೆನ್ಪಿಟ್ಕೊಳ್ಳೋದು ಭಾಳ ಈಸಿ. ಉವೆ ಶಿತ ವೇಸ್ಟ್ ಮೇಲೆ ಕೆಳಗೆ ಮತ್ತೆ ವೇರ್ ಕಾಂಜಿ ವೇರ್ ಹಾಕು ಕಾಂಜಿ ನೋಡಿ ಅಲ್ವಾ. ಎಸ್. ನೆಕ್ಸ್ಟ್. ನೀಸಾಂಚಿ 2 ಅಥವಾ 3 ದಿನ. 2-3 ದಿನ ನಾವು ಹೇಳ್ತೀವಲ್ಲ, ಒಂದು 2-3 ದಿನ ಆಗಕ್ಕೆ 2-3 ದಿನ ಆಗುತ್ತೆ ಬರೋಕ್ಕೆ ಅಂತ. ಅದೇ ಇದು ನಿಸಾನ್ ನಿಚ್ಚಿ. 2-3 ನಿಸಾನ್. ನಿಸಾನ್. ಮದನಿ ಇದು ಒಳಗೆ ಅಂತ. 2 ದಿನದೊಳಗೆ ಅಂತೀವಲ್ಲ ಅದು ಫುತ್ಸ್ಕಾ ಮಾದೇನಿ. 2 ದಿನದೊಳಗೆ ಒಳಗೆ. ಮಾದೆ ಅಂತ ಗೊತ್ತು. ಮಾದೆ ಅಂದರೆ ತನಕ ಹೊರಗೆ. ಅದು ಮಾದೆ ನೀ ಅಂತ ಆಯಿತು ಅಂದರೆ ಅದ್ರ ಒಳಗೆ. ಫುತ್ಸ್ಕಾ ಮಾದೆ ನೀ 2 ದಿನದೊಳಗೆ. ನೋಡೋಣ ಅದು ಸಂದರ್ಭ ಬಂದಾಗ. ದಸ್ಕರ ಅದಕ್ಕೆ ಎಲ್ಲ ಹಾಗಾಗಿ. ಆದ್ರಿಂದನೂ ಹೇಳ್ಬೋದು. ಎಸ್ ಆದ್ರಿಂದ. ಹೌದೌದು ಆದ್ದರಿಂದ ಕರೆಕ್ಟ್. ಕರ ಅಂದರೆ ಇಂದ ಅಲ್ವಾ, ಆದ್ರಿಂದ. ನೈಸ್. ಇದು ನಮ್ಮ ವೊಕ್ಯಾಬ್ಯುಲರಿ ನಾಮಪದ ಇತ್ತು, ನಾಡ್ಜೆಕ್ಟಿವ್ ಇತ್ತು, ಈ ಅಡ್ಜೆಕ್ಟಿವ್ ಇತ್ತು, ವರ್ಬ್ ಇತ್ತು ಅಲ್ವಾ. ಎಲ್ಲದು ಬಂತು. ಇವೆಲ್ಲ ಬಳಸಿ ವಾಕ್ಯ ಮಾಡ್ತೀವಿ. ವಾಕ್ಯ ಮಾಡಿ ವಾಕ್ಯನ ಸೇರಿಸ್ತೀವಿ. ಯಾವ್ಯಾವ ವ್ಯಾಕರಣ ಬಳಸಿ ಅರ್ಥಗರ್ಭಿತ ವಾಕ್ಯ ಮಾಡ್ತೀವಿ. ಎಸ್. ಹೈ. ಇಲ್ಲೇನು ಮಾಡ್ತೀವಿ, ಮಾಡಿ ಅನ್ನೋದನ್ನ ಹೇಳ್ತೀವಿ. ಅಲ್ಲ, ಮಾಡಬೇಡಿ ಅನ್ನೋದನ್ನ ಕಲ್ತ್ವಿ ಮೇಲೆ. ಆಮೇಲೆ ಮಾಡಲಿಲ್ಲ ಅಂದ್ರೆ ಆಗಲ್ಲ ಅನ್ನೋದು ಕಲ್ತ್ವಿ. ಆಮೇಲೆ ಮಾಡಲಿಲ್ಲ ಅಂದರೂ ಓಕೆ ಅನ್ನೋದನ್ನ ಕಲ್ತ್ವಿ. ಈ 3 ಅಪ್ಲೈ ಮಾಡ್ತಾ ಹೋಗೋಣ. ಹೈ ಹರ್ಷಿತಾ ಸರ್.